ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಮತ್ತೊಂದು ಆವರ್ತಿ ಈ ಒಂದು ವಿಡಿಯೋ ಕ್ಲಿಪ್ ಮೂಲಕವಾಗಿ ನಿಮ್ಮನ್ನು ದರ್ಶಿಸುವುದರಲ್ಲಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಅರಸನಾಗಿ ಪ್ರವೇಶಿಸಿದನು. ಆತನು ಈ ಲೋಕದಲ್ಲಿ ಸೇವೆ ಮಾಡುವಂಥ ದಿನಗಳಲ್ಲಿ 3.5 ವರ್ಷದ ಆ ಸ್ವಲ್ಪ ಸಮಯದಲ್ಲಿ ಆತನು ಅನೇಕ ಪ್ರಾಂತಗಳನ್ನು ತಿರುಗಿ ಸೇವೆಯನ್ನು ಮಾಡಿದನು. ಅನೇಕ ಸಾರಿ ಆತನು ಯೆರೂಸಲೇಮಿಗೆ ಪ್ರವೇಶ ಮಾಡಿದನು. ಆದರೆ ಈಗ ಆತನು ಕೊನೆ ಸಾರಿ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈಗ ಆತನು ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದದ್ದು ಅರಸನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದ್ಭುತವಂತ 4 ಸಂಗತಿಗಳನ್ನು ಆತನು ಯೆರೂಸಲೇಮಿಗೆ ಪ್ರವೇಶ ಮಾಡಿದಾಗ ಕಂಡಂಥ 4 ಅದ್ಭುತವಾದ ಸಂಗತಿಗಳನ್ನು ಕ್ಲುಪ್ತವಾಗಿ ನಾವು ಧ್ಯಾನ ಮಾಡುವುದಾದರೆ, ಮೊಟ್ಟ ಮೊದಲನೇದಾಗಿ ಆತನು ರಕ್ಷಣೆಯೊಂದಿಗೆ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಾನವರೆಲ್ಲರನ್ನ ರಕ್ಷಿಸುವುದಕ್ಕಾಗಿ, ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ, ಮಾನವರೆಲ್ಲರ ಪಾಪದಿಂದ ಮಾನವರನ್ನ ಬಿಡಿಸುವುದಕ್ಕಾಗಿ ಆತನು ರಕ್ಷಣೆಯೊಂದಿಗೆ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ರಕ್ಷಕನಾಗಿ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಾಕೆಂದರೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಹೇಳ್ತದೆ, ಆ ಮನುಷ್ಯ ಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಈ ಲೋಕಕ್ಕೆ ಬಂದನು. ರಕ್ಷಕನಾಗಿ ಈ ಲೋಕಕ್ಕೆ ಬಂದಂಥ ಯೇಸು ಯೆರೂಸಲೇಮಿಗೆ ಈಗ ಕೊನೆಯದಾಗಿ ಆತನು ರಕ್ಷಣೆಯೊಂದಿಗೆ ಬರ್ತಾ ಇದ್ದಾನೆ. ಮಾನವರೆಲ್ಲರನ್ನ ಅವರ ಪಾಪದಿಂದ ತನ್ನ ಸ್ವರಕ್ತವನ್ನು ಸುರಿಸಿ, ತನ್ನ ರಕ್ತವನ್ನು ಧಾರೆ ಎರೆದು ಮಾನವರ ಪಾಪದಿಂದ ಬಿಡಿಸಿ ಮಾನವರಿಗೆ ರಕ್ಷಣೆಯನ್ನು ಉಚಿತವಾಗಿ ಕೊಡುವುದಕ್ಕಾಗಿ ಆತನು ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಆ ಯೆರೂಸಲೇಮ್ ಅಂತಂದರೆ ಬೇರೆ ಯಾರಲ್ಲ, ನೀನೇ ಆ ಯೆರೂಸಲೇಮು. ನಿನ್ನ ಬಳಿಗೆ ಆತನು ಬರ್ತಾ ಇದ್ದಾನೆ. ಯೆರೂಸಲೇಮೇ, ನಿನ್ನ ಬಳಿಗೆ ಬರ್ತಾ ಇದ್ದಾನೆ ದೇವರು. ನೀನು ಆ ರಕ್ಷಕನಾದಂಥ ಯೇಸುವನ್ನು ನೀನು ಸ್ವೀಕರಿಸುವುದಾದರೆ ನಿನ್ನ ಜೀವಿತಕ್ಕೆ ಆತನು ರಕ್ಷಣೆಯನ್ನು ಕೊಡುವ ಆತನಾಗಿದ್ದಾನೆ. ಎರಡನೇದಾಗಿ ತನ್ನ ರಾಜ್ಯದೊಂದಿಗೆ ಆತನು ಬರ್ತಾ ಇದ್ದಾನೆ. ಈಗ ಯೇಸು ಸ್ವಾಮಿ ತನ್ನ ರಾಜ್ಯದೊಂದಿಗೆ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಆತನ ರಾಜ್ಯ ಅದು ನೀತಿಯ ರಾಜ್ಯ, ಮಹಿಮೆಯ ರಾಜ್ಯ, ಸದಾಕಾಲ ಜೀವಿಸುವಂಥ ರಾಜ್ಯ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ದೇವರು ನಂಬಿರಿ, ನನ್ನನ್ನು ನಂಬಿರಿ. ನಾನು ನಿಮಗೋಸ್ಕರ ಗುಡಾರಗಳನ್ನು ಸಿದ್ಧ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನಾನು ನಿಮಗೋಸ್ಕರ ಗುಡಾರವನ್ನು ಸಿದ್ಧ ಮಾಡಿ, ನಿಮಗೋಸ್ಕರ ಪರಲೋಕದಲ್ಲಿ ಮನೆಗಳನ್ನು, ಸುಂದರವಾದ ರಾಜ್ಯವನ್ನು ಸಿದ್ಧ ಮಾಡಿ ನಾನು ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನಿರುವ ಸ್ಥಳದಲ್ಲಿಯೇ ನೀವು ಕೂಡ ಇರಬೇಕು. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನೆ, ಯೇಸು ಸ್ವಾಮಿ ನಮ್ಮೆಲ್ಲರನ್ನು ಎಷ್ಟು ಪ್ರೀತಿ ಮಾಡ್ತಾನೆ. ತನ್ನ ರಾಜ್ಯವನ್ನು ನಮಗಾಗಿ ಕೊಡುವುದಕ್ಕಾಗಿ, ತನ್ನ ರಾಜ್ಯವನ್ನು ನಮಗೋಸ್ಕರ ಸಿದ್ಧ ಮಾಡಿದವನಾಗಿ ಆತನು ಈ ಲೋಕಕ್ಕೆ ಬಂದನು. ತನ್ನ ರಾಜ್ಯವನ್ನು ಸಿದ್ಧ ಮಾಡಿ ತನ್ನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕಾಗಿ ಆತನು ಈ ಯೆರೂಸಲೇಮಿಗೆ ತನ್ನ ರಾಜ್ಯದೊಂದಿಗೆ ಆತನು ಬರುವುದನ್ನು ನಾವು ನೋಡ್ತಾ ಇದ್ದೇವೆ. 11ರಿಂದ 27 ವಚನಗಳಲ್ಲಿ, ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 11ರಿಂದ 27 ವಚನಗಳಲ್ಲಿ ಆತನು ಮನುಷ್ಯರೊಳಗೆ ದೇವರ ರಾಜ್ಯವನ್ನು ಸಿದ್ಧ ಮಾಡಿದನು. ಮನುಷ್ಯರೊಳಗೆ ದೇವರ ರಾಜ್ಯವನ್ನು ಸಿದ್ಧ ಮಾಡಿದನು. ಇವತ್ತು ನಿನ್ನಲ್ಲಿ ದೇವರ ರಾಜ್ಯವನ್ನು ಸಿದ್ಧ ಮಾಡುವುದಕ್ಕಾಗಿ ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಮೂರನೇದಾಗಿ ಆತನು ಅರಸನಾಗಿ ಈ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ರಾಜಾದಿರಾಜನಾಗಿ ಆತನು ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಜಕರನ ಗ್ರಂಥ 14ನೇ ಅಧ್ಯಾಯ 4ನೇ ವಚನದಲ್ಲಿ ಆತನು ಅರಸನು ಆ ಯೆರೂಸಲೇಮಿನಲ್ಲಿ ತನ್ನ ಪಾದಗಳನ್ನು ಇಡ್ತಾ ಇದ್ದಾನೆ ಎಂಬುದಾಗಿ ಜಕರನ ಗ್ರಂಥದಲ್ಲಿ ಅನೇಕ ವರ್ಷಗಳ ಹಿಂದಲೇ ಪ್ರವಾದನೆ ನುಡಿದಂಥ ಮಾತು. ಆತನು ಅರಸನಾಗಿ ಯೆರೂಸಲೇಮಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನಿನ್ನ ಅರಸನಾಗಿ, ನಿನ್ನ ರಾಜನಾಗಿ ಆತನು ಬರಬೇಕೆಂಬುದಾಗಿ ಇಷ್ಟಪಡ್ತಾನೆ. ನಿನ್ನ ಜೀವಿತದ ಅರಸನಾಗಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದಾನೆ. ನೀನು ಒಪ್ಪಿಸಿಕೊಡೋದಕ್ಕೆ ಸಿದ್ಧನಾಗಿದೆಯಾ ಪ್ರಿಯ ಸಹೋದರ ಸಹೋದರಿ? ಅಂದು ಇಸ್ರಾಯೇಲರು ದೇವರ ಅರಸುತನವನ್ನು ಬೇಡ ಎಂದರು. ಸಮುವೇಲರಿಗೆ ಹೇಳ್ತಾ ಇದ್ದಾರೆ, ನಮಗೆ ಲೋಕದ ರೀತಿಯಾಗಿರುವಂಥ ಅರಸನು ಬೇಕು, ನಮಗೆ ದೇವರ ಅರಸುತನವು ಬೇಡ, ದೇವರ ಆಳ್ವಿಕೆ ಬೇಡ, ನಮಗೆ ಒಬ್ಬ ರಾಜನು ಬೇಕೆಂಬುದಾಗಿ ಜನರು ಬೇಡಿಕೊಳ್ತಾ ಇದ್ದಾರೆ. ಆದರೆ ಇವತ್ತು ಅದೇ ದೇವರು ಮಾನವ ಅವತಾರವೆತ್ತಿ ಅರಸನಾಗಿ ನಿನ್ನ ಬಳಿಗೆ ಬರ್ತಾ ಇದ್ದಾನೆ. ಆ ರಾಜನನ್ನು ನೀನು ಸ್ವೀಕರಿಸಿಕೊಳ್ಳೋದಕ್ಕೆ ಇಷ್ಟ ಇದೆಯಾ? ಅರಸನು ಆತನು ದೇವರ ವಾಕ್ಯದಲ್ಲಿ ಜಕರನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. 9ನೇ ಅಧ್ಯಾಯ 9ನೇ ವಚನದಲ್ಲಿ ಅರಸನು, ಯೆರೂಸಲೇಮೇ ಸಂತೋಷಪಡು, ಚೀಯೋನು ಪುರಿಯೇ ಸಂತೋಷಪಡು, ಯಾಕೆಂದರೆ ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ಜಕರನ ಗ್ರಂಥದಲ್ಲಿ ಪ್ರವಾದನೆ ನುಡಿಯಲ್ಪಟ್ಟಿದೆ. ಜಕರನು ಪ್ರವಾದನೆ ನುಡಿತಾ ಇದ್ದಾನೆ. ಯೇಸು ಕ್ರಿಸ್ತನ ಬರೋಣಕ್ಕೆ ಮುಂದೆ ಅನೇಕ ವರ್ಷಗಳ ಹಿಂದಲೇ ಜಕರನು ಈ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಯೆರೂಸಲೇಮೇ ಸಂತೋಷಪಡು, ಚೀಯೋನು ಪುರಿಯೇ ಸಂತೋಷಿಸು, ನಿನ್ನ ಅರಸನು ನಿನ್ನ ಬಳಿಗೆ ಬರ್ತಾ ಇದ್ದಾನೆ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 44ನೇ ವಚನದಲ್ಲಿ 41ರಿಂದ 44 ವಚನಗಳಲ್ಲಿ, ತರುವಾಯ ಆತನು ಸಮೀಪಕ್ಕೆ ಬಂದಾಗ ಪಟ್ಟಣವನ್ನು ನೋಡಿ ಅದರ ವಿಷಯವಾಗಿ ಅತ್ತನು,
ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಈ ದಿನವೇ ತಿಳಿದುಕೊಂಡಿದ್ದರೆ ನಿನಗೆಷ್ಟೋ ಒಳ್ಳೆಯದು. ಆತನು ಮುರಿದ ಹೃದಯದವನಾಗಿ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ. ಕಾರಣ ಏನಂತಂದರೆ, ಯೆರೂಸಲೇಮು ಆತನನ್ನು ಸ್ವೀಕರಿಸುವುದಕ್ಕೆ ಸಿದ್ಧವಾಗಿರಲಿಲ್ಲ. ಅದಕ್ಕಾಗಿ ಆತನು ಆ ಪಟ್ಟಣಕ್ಕೆ ಹತ್ತಿರವಾದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಆ ಪಟ್ಟಣದ ವಿಷಯದಲ್ಲಿ ಅತ್ತನು. ಬಿಕಾಸ್ ಹಿ ವಾಸ್ ಅ ಬ್ರೋಕನ್, ತನ್ನ ಹೃದಯದಲ್ಲಿ ನೊಂದುಕೊಂಡವನಾಗಿ. ಯಾಕಂದರೆ ಆತನು ಮಾನವರೆಲ್ಲರನ್ನ ರಕ್ಷಿಸುವುದಕ್ಕಾಗಿ ಬಂದಿದ್ದರೂ ಕೂಡ ಆತನನ್ನು ಅರಿಯದೇ ಇರುವಂಥ ಜನರು, ಆತನ ಸ್ವೀಕರಿಸದೇ ಇರುವಂಥ ಜನರನ್ನು ನೋಡಿ ಆತನ ಹೃದಯವು ಮುರಿದು ಹೋಗಿಬಿಟ್ಟಿತ್ತು. ಹಾಗಾದರೆ ಈ ಒಂದು ಬೆಳಗಿನ ಜಾವದಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಒಂದು ದಿನ ಆತನು ನಿನ್ನ ಬಳಿಗೆ ಅರಸನಾಗಿ ಬರ್ತಾ ಇದ್ದಾನೆ. ಆತನು ರಾಜ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಆತನು ರಕ್ಷಣೆಯನ್ನು ನಿನ್ನ ಬಳಿಗೆ ತೆಗೆದುಕೊಂಡು ಬರ್ತಾ ಇದ್ದಾನೆ. ಹಾಗಾಗಿ ನೀನು ಆ ರಕ್ಷಣೆಯನ್ನು, ಆ ರಾಜ್ಯಾಧಿರಾಜನನ್ನು, ಆ ರಾಜ್ಯವನ್ನು ನೀನು ಹೊಂದಿಕೊಳ್ಳೋದಕ್ಕೆ ಸಿದ್ಧನಾದರೆ ಆತನು ತನ್ನ ಹೃದಯದಲ್ಲಿರುವಂಥ ಆ ನೋವನ್ನು ತೆಗೆದುಹಾಕಿ ಆತನಿಗೆ ಸಂತೋಷ ಉಂಟಾಗ್ತದೆ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್.